5 ಇಂಚು ಲಾಸ್ ಆಗಿದೆ. ಒಂದು ಲೋಟ ನೀರ್ಗೆ ಹಾಕೊಂಡು ಕುಡಿತೀನಿ. ಹಳೆ ವಿಡಿಯೋದಲ್ಲಿ ನೋಡ್ಬೋದು ಎಷ್ಟು ದಪ್ಪ ಇದ್ದೆ ನಾನು, ಇವಾಗ ಎಷ್ಟು ಸಣ್ಣ ಆಗಿದ್ದೀನಿ ಅಂತ. ನನ್ನ ಪ್ರಾಡಕ್ಟು ಬೇಕು ಅಂದವರು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಆರ್ಡರ್ ಕೊಡಿ. ಬಿಸಿ ಬಿಸಿ ಸಾಫ್ಟ್ ಆಗಿರೋದು ಮುದ್ದೆ, ಗಂಟಿಲ್ದೆ ಒಳ್ಳೆ ಹಲ್ವಾ ತರ ಮುದ್ದೆ, ಹೀರೆಕಾಯಿ ಮಸ್ಕಾಯಿ ಸಾರು. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತುಂಬಾ ಜನ ನೀವು ಅಡ್ಗೆ ಮಾಡೋದ್ ರೆಸಿಪಿ ತೋರಿಸಿ ಅಂತಿದ್ರಿ. ನಾನು ಅಷ್ಟು ಡಯಟ್ ಅಂತ ಜಾಸ್ತಿ ಬರೇ ರೊಟ್ಟಿ, ದೋಸೆ, ರಾಗಿ ದೋಸೆ ನಾನ್ ಮಾಡ್ತೀನಲ್ಲ, ರಾಗಿ ಅಂಬ್ಲಿ ಪೌಡರ್ ಅಲ್ಲೇ ದೋಸೆ ಮಾಡ್ಕೊಳ್ತೀನಿ. ಅದಕ್ಕೆ ಎಲ್ಲ ತರಕಾರಿ ಹಾಕಿ, ಎಳ್ಳು ಎಲ್ಲ ಹಾಕಿ ದೋಸೆ ಮಾಡ್ಕೊಳ್ತೀನಿ. ಹಾಗಾಗಿ ಒಂದ್ ಚಟ್ನಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ತರಕಾರಿನೂ ಆಗತ್ತೆ, ಡಯಟು ಆಗತ್ತೆ ಅನ್ನೋದು ಆ ತರ ಮಾಡ್ತಿದ್ದೆ. ಹಾಗಾಗಿ ನಾನು ಜಾಸ್ತಿ ಅಡಿಗೆ ಮಾಡ್ತಾ ಇರ್ಲಿಲ್ಲ. ತುಂಬಾ ಜನ ಕೇಳ್ತಾ ಇದ್ರು. ಹಾಗಾಗಿ ಹೀರೆಕಾಯಿ 1/4 kg ಹೀರೆಕಾಯಿ ಇದ್ರೆ ಸೂಪರ್ ಆಗಿರೋ ಮಸ್ಕಾಯಿ ಮತ್ತೆ ಮುದ್ದೆ. ಹೀರೆಕಾಯಿ ಮಸ್ಕಾಯಿ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಇದು ದಕ್ಷಿಣ ಕನ್ನಡ, ಉಡುಪಿ ಕಡೆ ಎಲ್ಲ ಹೀರೆಕಾಯಿ ಮಸ್ಕಾಯಿ ಅಂದ್ರೆ ಗೊತ್ತಿರಲ್ಲ. ಒಂದ್ಸರಿ ಮಾಡಿ ನೋಡಿ. ಈ ಕಡೆ ಎಲ್ಲ ಮಾಡ್ತಾರೆ, ಹಾಸನ, ಮಂಡ್ಯ ಆ ಕಡೆ ಎಲ್ಲ ಮಾಡ್ತಾರೆ ಹೀರೆಕಾಯಿ ಮಸ್ಕಾಯಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಆಗುತ್ತೆ, ಚಪಾತಿ, ಅನ್ನ, ಅದ್ರಲ್ಲೂ ಮುದ್ದೆಗಂತೂ ಸೂಪರ್ ಆಗಿರುತ್ತೆ. ಮುದ್ದೆನೂ ಅಷ್ಟೇ, ಎಷ್ಟು ಬೇಗ ನಮ್ಗೆ ಕೋಲಿಲ್ಲ, ನಮ್ಗೆ ಮುದ್ದೆನ ತೊಳ್ಸಕ್ ಬರಲ್ಲ, ತಿರುವಕ್ ಬರಲ್ಲ ಅಂದವ್ರಿಗೆ ಈಸಿಯಾಗಿ ಹೇಳ್ಕೊಡ್ತೀನಿ ಮುದ್ದೆ ಮಾಡೋದು ಹೇಗೆ ಅಂತ ಹೇಳಿ. ಇವಾಗ ಹೀರೆಕಾಯಿ ಮಸ್ಕಾಯಿಗೆ ಏನೇನ್ ಬೇಕು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಈ ತರ ಮುಂದೆ ರೆಸಿಪಿ ಬೇಕು ಅಂತ ಅಂದ್ರೆ ಖಂಡಿತ ನಾನು ಹೇಳ್ತೀನಿ. ಮತ್ತೆ ನಾನ್ ಮಾಡ್ತಿರೋ ಪ್ರಾಡಕ್ಟ್ ನಿಮ್ಗೆಲ್ರಿಗೂ ಗೊತ್ತು ನೋಡಿ, ನಾನು ಎಷ್ಟು ಸಣ್ಣ ಆಗಿದ್ದೀನಿ. ಬೆಳಗ್ಗೆ ನಂದು ಆರೋಗ್ಯ ಪೌಡರು ನೋಡಿ, ನಾನು ಇದ್ರಲ್ಲಿ ಹಾಕಿಟ್ಕೊಂಡಿರ್ತೀನಿ. ಆರೋಗ್ಯ ಪೌಡರ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿದು ವಾಕಿಂಗ್ ಹೋದೆ. ವಾಕಿಂಗ್ ಹೋದ್ ಬಂದು ಡ್ರೆಸ್ ಚೇಂಜ್ ಮಾಡಿ, ತುಂಬಾ ಬೆವ್ತಿರ್ತೀನಿ. ಹಾಗಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಈಗ ಅಡಿಗೆ ಶುರು ಮಾಡಿದೆ. ಏನೇನ್ ಬೇಕು ಅಂತ ತೋರಿಸ್ತೀನಿ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು. ಅದಕ್ಕಿಂತ ಮುಂಚೆ ನೀವು ಯಾವ ಕ್ವಾಂಟಿಟಿಲಿ ಮಾಡ್ತೀರಾ ಹಂಗೆ. ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ನೋಡಿ, ಇಷ್ಟು ಬೇಳೆ ತಗೊಂಡಿದ್ದೀನಿ. ಈ ಬೌಲಲ್ಲಿ ಬೇಳೆ ತಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ ನಾನು. ಈಗ ಇದಕ್ಕೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಿಪ್ಪೆ ತೆಗ್ದು ತೊಳ್ದು ಹೆಚ್ಚಿಟ್ಕೊಂಡಿದ್ದೀನಿ. ಹೀರೆಕಾಯಿ ನೋಡಿ, ಎಳೆ ಹೀರೆಕಾಯಿ ಹಾಕ್ಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಇದು ಹಾಕಿದ್ರೆ ಚೆನ್ನಾಗಿರೋದು, ಇಲ್ಲ ಅಂತ ಅಂದ್ರೆ ಚೆನ್ನಾಗಿರಲ್ಲ. ಒಬ್ರೊಬ್ರು ಸಾಂಬಾರ್ ಪುಡಿ ಹಾಕ್ಬಿಟ್ಟು ಮಾಡ್ತಾರೆ, ಅದು ಚೆನ್ನಾಗಿರಲ್ಲ. ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ, 2 ಟೊಮೊಟೊ ತಗೊಂಡಿದ್ದೀನಿ, ಈರುಳ್ಳಿ ತಗೊಂಡಿದ್ದೀನಿ. ಮನೇಲಿ ಒಂದೇ ಒಂದು ಮೂಲಂಗಿ ಇತ್ತು. ಇದಕ್ಕೆ ಮೂಲಂಗಿ ಬದನೆಕಾಯಿನೂ ಹಾಕಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದೇ ಒಂದು ಮೂಲಂಗಿ ಇತ್ತು ಅಂತ ಹೇಳಿ ಮೂಲಂಗಿ ಹಾಕಿದ್ದೀನಿ. ಈರುಳ್ಳಿ ಇಷ್ಟು ಐಟಮ್ ತಗೊಂಡಿದ್ದೀನಿ. ಎಲ್ಲ ಹಾಕಿ ಕುಕ್ಕರ್ಗೆ ಹಾಕಿ ನಾವು 2 ವಿಷಲ್ ಬರೋ ತರ ಕೂಗಿಸ್ಕೊಳ್ಬೇಕು. ನಾನು ಇವಾಗ ಇದನ್ನ ತೊಳ್ಕೊಳ್ತೀನಿ. ಬೇಳೆ ಹಾಕೊಳ್ತೀನಿ, ಸ್ಟವ್ ಅನ್ಸ್ಕೊಳ್ತೀನಿ. ನಾನು ಬೇಳೆ ಹಾಕೊಂಡೆ, ಜೀರಿಗೆ ಹಾಕೊಂಡು ಇದು ಏನೇನಿದೆ ಅದನ್ನೆಲ್ಲ ಹಾಕ್ತೀನಿ. ತುಂಬಾ ಅಂದ್ರೆ ತುಂಬಾ ಯಮ್ಮಿ ಆಗಿರುತ್ತೆ. ಇದು ಬೆಂದ ಮೇಲೆ ಏನ್ ಮಾಡ್ಬೇಕು, ಇದನ್ನ ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ಬೇಡಿ. ವಿಡಿಯೋನ ಎಲ್ಲಾದ್ರೂ ಒಂದು ಚೂರು ಸ್ಕಿಪ್ ಮಾಡಿದ್ರೆ ನಾನು ಏನೇನ್ ಹಾಕ್ದೆ ಅನ್ನೋದು ಗೊತ್ತಾಗಲ್ಲ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ಬೇಡಿ. ಈಗ ಉಪ್ಪು ಹಾಕ್ತೀನಿ ಸ್ವಲ್ಪ, ಆಮೇಲೆ ಬೇಕಾದ್ರೆ ಹಾಕೊಳ್ಬೋದು. ಉಪ್ಪು ಹಾಕ್ತೆ ಸ್ವಲ್ಪ, ಯಾಕಂದ್ರೆ ಹೀರೆಕಾಯಿ ನೀರ್ ಬಿಡುತ್ತೆ. ಸ್ವಲ್ಪ 1 ಲೋಟ ನೀರ್ ಹಾಕಿದ್ದೀನಿ. ಈಗ ಇದನ್ನ ಮುಚ್ಚಿಟ್ಬಿಡೋಣ. ಇದು 2 ವಿಷಲ್ ಬರಬೇಕು. 2 ವಿಷಲ್ ಬಂದ್ಮೇಲೆ ಹೇಗೆ ಏನು ಅಂತ ನಾನು ಹೇಳ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ಕುಕ್ಕರ್ ಅಲ್ಲಿ ಬೇಕಿಟ್ಟಿದ್ದೀನಿ ತರಕಾರಿ ಎಲ್ಲ. ಇವಾಗ ನಂದು 38 ಇತ್ತು ಸೊಂಟದ ಅಳತೆ. ಇವಾಗ ಎಷ್ಟು ಬಂದಿದೆ ಅಂತ ನೋಡಿ. ಇಲ್ಲಿ ಬರಲ್ಲ, ನಾರ್ಮಲ್ ಆಗಿದ್ದೀನಿ.
32, 32, 33 ಇದೆ. 5 ಇಂಚು ಲಾಸ್ ಆಗಿದೆ. ನೋಡಿದ್ರ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ನೀರ್ಗೆ ಹಾಕೊಂಡು ಕುಡಿತೀನಿ. ಕುಕ್ಕರ್ ಕೂಗೋವರೆಗೂ ಬೇರೆ ಏನು ಇಲ್ಲ ಅಂತ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಈ ತರ ಇರುತ್ತೆ, ಗಮ್ಮಂತಿರುತ್ತೆ. ನನ್ ತುಂಬಾ ಇಷ್ಟ. ನಮ್ಮ ಮನೆ, ನನ್ ಬಟ್ಟೆ ಎಲ್ಲ ಅದೇ ಸ್ಮೆಲ್ ಬರ್ತಿರುತ್ತೆ. ನನ್ ಮಗಳು ಅಂತಾಳೆ, ಏನಮ್ಮ ನಿದ್ದೆ ಬರುತ್ತೆ ಈ ಘಾಟಲ್ಲಿ ಅಂತಾಳೆ. ನಂಗೆ ಇದನ್ನ ಅಭ್ಯಾಸ ಆಗೋಗಿದೆ. ನನ್ಗೆ ಇದು ಇಲ್ದಿದ್ರೆ ನಂಗೆ ನಿದ್ದೆ ಬರಲ್ಲ, ಆ ತರ ಆಗೋಗಿದೆ. ಈ ಪೌಡರ್ ನ ಯೂಸ್ ಮಾಡಿನೇ ನಾನು. ಮತ್ತೆ ತುಂಬಾ ಜನ ತಗೊಳ್ತಾ ಇದ್ದಾರೆ. ಹಳೆ ವಿಡಿಯೋದಲ್ಲಿ ನೋಡ್ಬೋದು ಎಷ್ಟು ದಪ್ಪ ಇದ್ದೆ ನಾನು, ಇವಾಗ ಎಷ್ಟು ಸಣ್ಣ ಆಗಿದ್ದೀನಿ ಅಂತ. ಹೊಟ್ಟೆ ಇನ್ನೊಂಚೂರು ಇದೆ, ಇಷ್ಟಿದೆ ಹೊಟ್ಟೆ, ಇಷ್ಟಿದೆ. ಇದು ಸ್ವಲ್ಪ ಹೀಟ್ ಫ್ಲಾಟ್ ಆಗ್ಬೇಕು. ಆಗುತ್ತೆ. ಈ ನಡುವೆ ನಾನು ಸ್ವಲ್ಪ ಗಮನ ಕೊಡ್ತಾ ಇಲ್ಲ. ಯಾಕೆ ಅಂದ್ರೆ ಎಲ್ರು ಸಾಕು ನೀನ್ ಸಣ್ಣಾಗ್ಬಿಡ ಅಂತ ನಮ್ಮ ರೋಡಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲಾರು ಬೈತಿದ್ದಾರೆ, ಸಾಕು ಇನ್ನ ಹಾಕ್ಬೇಡ ಅಂತ ಹೇಳಿ. ನೋಡಿ, ಇಷ್ಟಿದೆ, ಇಷ್ಟೇ ಇರೋದು. ಇದನ್ನ ಸ್ವಲ್ಪ ಇಳಿಸ್ಬೇಕು ಮಾಡ್ತೀನಿ. ಈಗ ಪ್ರೆಷರ್ ಬಂದ್ಮೇಲೆ ಮತ್ತೆ ಸಿಗ್ತೀನಿ. ಕರು ತಣ್ಣಗಾಗಿದೆ. ಮತ್ತೆ ಒಂದು ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನು ರೆಡಿ ಆದೆ. ಡ್ರೆಸ್ ಅಲ್ಲಿ ನೋಡಿ, ನಾವು ಸಣ್ಣ ಆಗಿ ಯಾವ್ದೋ ಫ್ಯಾಷನ್ ಶೋಗೆ ಹೋಗ್ಬೇಕು ಅಂತ ಇಲ್ಲ, ಆದ್ರೆ ಆರೋಗ್ಯವಾಗಿರ್ಬೇಕು ಅನ್ನೋದು ನನ್ನ ಅನಿಸಿಕೆ. ಯಾರಿಗ್ ಸರಿ ಅಂತ ಹೇಳಿ. ಇವಾಗ ಮುದ್ದೆ ಮಾಡೋದು, ನನ್ ಮುದ್ದೆ ತೊಳ್ಸೋದಕ್ ಬರಲ್ಲ ಅನ್ನೋರು ಮಾತಾಡೋಣ ಬನ್ನಿ. ನೋಡಿ, ಕುಕ್ಕರ್ ಪ್ರೆಷರ್ ಹೋಗ್ತಿದ್ರೆ ಈ ತರ ಬೆಂದಿರುತ್ತೆ. ನಾನು ಹೇಳಿದ್ನಲ್ಲ, ಅನ್ನ ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ತುಂಬಾ ಒಳ್ಳೇದು, ತುಂಬಾ ಚೆನ್ನಾಗಿರುತ್ತೆ. ಈ ತರ ಇಷ್ಟು ಬೆಂದಿರ್ಬೇಕು. ನಾನು ಒಳ್ಕಲ್ಲಲ್ಲೇ ರುಬ್ತಾ ಇದ್ದಿದ್ದು. ನನ್ನ ಹತ್ರ ಪುಟ್ಟದ್ ಒಳ್ಕಲ್ ಇದೆ, ಆದ್ರೆ ಇವಾಗ ಟೈಮ್ ಇಲ್ಲ. ಬಿಸ್ನೆಸ್ ಎಲ್ಲ ಶುರು ಮಾಡಿದ್ಮೇಲೆ ನನಗೆ ಟೈಮ್ ಆಗ್ತಾ ಇಲ್ಲ. ಈಗ ಮುದ್ದೆಗೆ ಇಟ್ಕೊಳ್ಳೋಣ, ಆಮೇಲೆ ನಾನು ಇದನ್ನ ಹೇಗೆ ಮಸಿಯೋದು ಅಂತ ತೋರಿಸ್ತೀನಿ. ನಾನ್ ಮಾಡಿರೋದೆ ರಾಗಿ ಹಿಟ್ಟು. ನಾನು ರಾಗಿ ಹಿಟ್ಟು ಅಂದ್ರೆ ಅದಕ್ಕೆ ತುಂಬಾ ರಾಗಿ ಅಂಬ್ಲಿ ಪೌಡ್ರ್ ನಾನು ಸೇಲ್ ಮಾಡ್ತೀನಿ. ಅದನ್ನ ನೋಡಿ, ನಾನು 1 ಲೋಟ ತಗೊಳ್ತೀನಿ ಮುದ್ದೆಗೆ. ತುಂಬಾ ಐಟಮ್ ಹಾಕಿರ್ತೀನಿ, ತುಂಬಾ ಒಳ್ಳೇದು. ಬರೇ ರಾಗಿ ಅಲ್ಲ, ನಾನು ಗೋಧಿ, ಜೋಳ, ಅಕ್ಕಿ, ಮೆಂತೆನ ನಾವು ಎಷ್ಟು ತಿಂತೀವಿ ಅಷ್ಟು ನಮ್ಗೆ ಸೊಂಟ ಭದ್ರ ಇರುತ್ತೆ, ಗಟ್ಟಿ ಆಗ್ತೀವಿ. ಇಷ್ಟು ತಗೊಂಡಿದ್ದೀನಿ. ಅದೇ ಲೋಟದಲ್ಲಿ 2 ಲೋಟ ನೀರ್ ತಗೊಳ್ತೀನಿ ನಾನು. ನೋಡಿ, ಸ್ಟವ್ ಅನ್ಸ್ಕೊಳ್ತೀನಿ. ನಾನ್ ಸ್ಟಿಕ್ ಇದ್ರೆ ಒಳ್ಳೇದು, ಮುದ್ದೆ ಒಂಚೂರು ತಳ ಹತ್ತಲ್ಲ. 1 ಲೋಟ ಹಿಟ್ಟು ತಗೊಂಡಿದ್ದೀನಿ, 2 ಲೋಟ ನೀರ್ ಹಾಕೊಳ್ತೀನಿ ನಾನು. ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ನೀವು ಬೇಕಾದ್ರೆ ಹಾಕೊಳ್ಳಿ, ಇಲ್ದಿದ್ರೆ ಬೇಡ. ಉಪ್ಪು ಹಾಕೊಳ್ತೀನಿ. ಮತ್ತೆ ತುಪ್ಪ ಹಾಕೊಂಡ್ರೆ ಒಳ್ಳೇದು. ತುಪ್ಪ ಖಾಲಿ ಆಗಿದೆ, ಹಾಗಾಗಿ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಳ್ತೀನಿ. ನನಗೆ ಕೊಬ್ಬರಿ ಎಣ್ಣೆ ತುಂಬಾ ಇಷ್ಟ. ಪ್ಯೂರ್ ಕೊಬ್ಬರಿ ಎಣ್ಣೆನೆ ನಾನು ಜಾಸ್ತಿ ಬಳಸೋದು ಅಡಿಗೆಗೆಲ್ಲ. ಇವಾಗ ಇದು ಕುದೀತಾ ಇರ್ಲಿ. ಇವಾಗ ನಾವು ಇದನ್ನ ನೋಡಿ, ರಾಗಿ ಸಾಕು. ತುಂಬಾ ಚೆನ್ನಾಗಿರುತ್ತೆ. ಇದ್ರಲ್ಲಿ ರಾಗಿ ಅಂಬ್ಲಿ ಮಾಡ್ಬೋದು, ರಾಗಿ ದೋಸೆ ಮಾಡ್ಬೋದು, ತುಂಬಾ ಐಟಮ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನು ಪ್ರತಿಯೊಂದು ವಿಡಿಯೋ ತೋರಿಸಿದೀನಿ ಹೇಗೆ ಮಾಡೋದು ಅಂತ ಹೇಳಿ. ಇವಾಗ ಇದನ್ನ ನೀವು ಮಿಕ್ಸಿಗೆ ಹಾಕೊಂಡ್ರು ಆಗುತ್ತೆ, ಆದ್ರೆ ಮಿಕ್ಸಿಗೆ ತರ್ತರಿ ರುಬ್ಕೊಳ್ಬೇಕು. ತುಂಬಾ ನೈಸಾಗಿ ರುಬ್ಬಾರ್ದು. ನೈಸಾಗಿ ರುಬ್ಬಿದ್ರೆ ಚೆನ್ನಾಗಿರಲ್ಲ. ಇಲ್ಲ ಅಂತ ಅಂದ್ರೆ ಮಸಿಯೋ ಕೋಲ್ ಇರುತ್ತೆ, ನನ್ನ ಹತ್ರ ಇಲ್ಲ. ಹಾಗಾಗಿ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ, ನೋಡಿ, ಈ ತರ ಸ್ಮ್ಯಾಶರ್ ಇರುತ್ತಲ್ಲ, ಸ್ಮ್ಯಾಶರ್ ಅಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ನೋಡಿ, ನೀರು ಹಾಕೊಂಡ್ಮೇಲೆ ಹಿಟ್ಟೇನಿದೆ, ಹಿಟ್ಟನ್ನ ಹಾಕೊಂಡು ಗಂಟಿಲ್ದಂಗೆ ಕಲ್ಸ್ಕೊಂಡ್ಬಿಡ್ಬೇಕು. ಕಲ್ಸ್ಕೊಂಡ್ರಿ ತುಂಬಾ ಬೇಗ ಮಾಡ್ಬೋದು. ಅಯ್ಯೋ, ನಮ್ಗೆ ತೊಳ್ಸಕ್ ಬರಲ್ಲ, ನಮ್ಮ ಹಸ್ಬೆಂಡ್ ಮುದ್ದೆ ಇಷ್ಟ, ನನಗ್ ಮುದ್ದೆ ಇಷ್ಟ, ನನ್ ಮಕ್ಳಿಗ್ ಮುದ್ದೆ ಇಷ್ಟ, ನನಗ್ ಮಾಡಕ್ ಬರಲ್ಲ ಅಂತ ಅನ್ನೋರು ಈ ತರ ಮಾಡ್ ನೋಡಿ. ಒಂದು ಚೂರು ಗಂಟು ಬರಲ್ಲ, ಒಳ್ಳೆ ಹಲ್ವಾ ಬಂದಂಗ್ ಬರುತ್ತೆ. ಫಸ್ಟ್ ನೋಡಿ, ಈ ತರ ನಾನು ಸ್ಟವ್ನ ಸಣ್ಣ ಇಟ್ಕೊಂಡಿದ್ದೀನಿ.
ಸಣ್ಣ ಉರಿ ಇಟ್ಕೊಂಡು ನೋಡಿ ಈ ತರ ಒಂದು ಚೂರು ಗಂಟಿಲ್ದಂಗೆ ಕಲ್ಸ್ಕೊಂಡ್ಬಿಡ್ಬೇಕು. ನೋಡಿದ್ರ ಸೌಟಲ್ಲಿರೋದೆಲ್ಲ ಸ್ವಲ್ಪ ತಕ್ಕೊಂಡೆ ನಾನು, ಯಾಕಂದ್ರೆ ಸೌಟಲ್ಲಿರೋದು ಹಸಿ ಇರುತ್ತೆ, ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ತಕ್ಕೊಂಡೆ. ನೋಡಿ ಒಳ್ಳೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿದ್ರೆ ಒಂದು ಚೂರ್ ಗಂಟಿರಲ್ಲ, ನಮಗ್ ಮಾಡಕ್ ಬರಲ್ಲ, ಮುದ್ದೆ ಮಾಡಕ್ ಬರಲ್ಲ ಅಂದವರು ಈ ವಿಡಿಯೋ ನೋಡಿದ ತಕ್ಷಣ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ನಾನು ಹೇಳೋದು ರಾಗಿ ಹಿಟ್ಟಿಗೆ ಬರೇ ರಾಗಿ ಅಲ್ಲ, ಅದಕ್ಕೆ ಪ್ರತಿಯೊಂದು ಐಟಮ್ ಹಾಕಿದೀನಿ ನಾನು, ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಗಮ್ಮಂತಿರುತ್ತೆ. ನೋಡುತ್ತಲ್ಲ, ಇದು ಇನ್ನೂ ಸ್ವಲ್ಪ ಹಾಕ್ಬೇಕು. ಇದನ್ನ ನಾವು ಒಂದು 2 ನಿಮಿಷ ಮುಚ್ಚಿಡೋಣ. ಒಂದ್ 2 ನಿಮಿಷ ಮುಚ್ಚಿಡೋಣ. ಇವಾಗ ಇದನ್ನ ರೆಡಿ ಮಾಡ್ಕೊಳ್ಳೋಣ ನಾವು. ನಾನು ಇಷ್ಟು ಮಸ್ತಿದ್ದೀನಿ ನೋಡಿ, ಈ ತರ ಮಸ್ತಿಬೇಕು. ನಮ್ಗೆ ಬಾಯಿಗೆ ಸಿಗ್ಬೇಕು, ತುಂಬಾ ನೈಸ್ ಆದ್ರೆ ಚೆನ್ನಾಗಿರಲ್ಲ ಅದು. ಇವಾಗ ಇದನ್ನ ಕುದಿಯಕ್ಕಿಡೋಣ, ಮತ್ತೆ ಒಂದು ಒಗ್ಗರಣೆ ಹಾಕೊಂಡ್ರೆ ನಮ್ಗೆ ಹೀರೆಕಾಯಿ ಮಸ್ಕಾಯಿ ರೆಡಿ ಆಗುತ್ತೆ. ನನ್ಗೆ ಸ್ವಲ್ಪ ಮಣ್ಣಿನ ಪಾತ್ರೆ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ನನ್ನ ಹತ್ರ ತುಂಬಾ ಇದೆ, ಮಣ್ಣಿನ ಪಾತ್ರೆ, ಗಾಜಿನ ಪಾತ್ರೆ ಎಲ್ಲ ತುಂಬಾ ಇದೆ ನೋಡಿ. ಸಾಕಿದೆ, ಇಷ್ಟ ಆದ್ರೆ ಆಯ್ತು. ಹೀಗಿರುತ್ತೆ, ಹಾಕೊಳ್ತೀನಿ ನಾನು. ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನಮ್ಗೆ ಎಷ್ಟು ಹದ ಬೇಕು ಆ ತರ. ನಂಗೆ ಸ್ವಲ್ಪ ನೀರ್ ಇಷ್ಟ ಆಗಲ್ಲ, ಸ್ವಲ್ಪ ಗಟ್ಟಿ ಇದ್ರೆ ಮುದ್ದೆಗೆ ಚೆನ್ನಾಗಿರುತ್ತೆ. ನೀವು ಅನ್ನಕ್ಕಾದ್ರೂ ಯೂಸ್ ಮಾಡ್ಬೋದು, ಚಪಾತಿಗೂ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡಿ ನೋಡಿ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸೊಪ್ಪಲ್ಲೂ ಮಾಡ್ಬೋದು, ಬದನೆಕಾಯಲ್ಲೂ ಮಾಡ್ಬೋದು. ಇಷ್ಟು ನೀರು ಹಾಕ್ಕೊಳ್ತೀನಿ ನಾನು. ನೀವು ಪಾತ್ರೆಲಿ ಮಾಡೋದಾದ್ರೆ ಒಗ್ಗರಣೆ ಹಾಕೊಂಡು ಅದಕ್ಕೆ ಹಾಕೊಳ್ಬೋದು. ನಾನು ಇದು ಸಿಡಿಯುತ್ತೆ, ಮಡಿಕೆ ಎಣ್ಣೆ ಹಾಕಿದ್ರೆ ಸಿಡಿಯುತ್ತೆ ಅಂತ ಅನ್ನೋದಕ್ಕೋಸ್ಕರ ನಾನು ಒಗ್ಗರಣೆ ಹಾಕಲ್ಲ, ಸಪ್ರೇಟ್ ಆಗಿ ಒಗ್ಗರಣೆ ಹಾಕ್ತೀನಿ. ಈ ತರ ಆಗಿದೆ, ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಈಗ ಮುದ್ದೆ ಕಡೆ ಗಮನ ಕೊಡೋಣ. ಇಷ್ಟೇ ಆಯ್ತು. ಇನ್ನೊಂದ್ಸರಿ ಹಲ್ವಾ ತರ ನೋಡಿದ್ರ, ಪಾತ್ರೆಗೂ ಅಂಟ್ಕೊಳ್ಳಿಲ್ಲ, ಏನೂ ಇಲ್ಲ. ನಾವು ಉಂಡೆ ಮಾಡ್ಬೇಕು, ಮುದ್ದೆ ಮಾಡ್ಬೇಕು ಅನ್ನೋದು ಇಲ್ಲ. ನೋಡಿದ್ರಲ್ಲ, ಎಷ್ಟು ನೋಡಿ, ನಿಮ್ಗೆ ಗೊತ್ತಾಗ್ತಾ ಇದೆ ಯಾವ ತರ ಬಂತು. ತುಂಬಾ ಈಸಿಯಾಗಿ ಮಾಡ್ಬೋದು. ಒಂದ್ ಮುದ್ದೆ ಆದ್ರೂ ಮಾಡ್ಕೊಳ್ಬೋದು, ಇಲ್ಲ ನಿಮ್ಗೆ ಚಿಕ್ಕದು, ಇನ್ನೂ ಚಿಕ್ಕದು, ಇನ್ನೂ ದೊಡ್ಡದು, ಎಷ್ಟಾದ್ರೂ ಮಾಡ್ಕೊಳ್ಬೋದು. ಇದು ಸಾಕು, ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಸಾರಿನೇನು ಕುದಿಯಕ್ ಶುರು ಆಗುತ್ತೆ. ಒಂದು ಒಗ್ಗರಣೆ ಹಾಕೊಳ್ಳೋಣ. ಕರಿಬೇವು, ಸಾಸಿವೆ, ಎಣ್ಣೆ ಅಷ್ಟೇನೆ, ಇನ್ನೇನ್ ಜಾಸ್ತಿ ಒಗ್ಗರಣೆ ಏನು ಇರಲ್ಲ. ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಕೊಬ್ಬರಿ ಎಣ್ಣೆ ಹಾಕೊಳ್ತೀನಿ. ನೀವು ಯಾವ ಎಣ್ಣೆ ಆದ್ರೂ ಹಾಕೊಳ್ಬೋದು. ನಮ್ಮನೆ ಪುಟ್ಟು ಅರಮನೆ ಎಲ್ಲ ಅಲ್ಲಲ್ಲೇ ಕೈಗೆ ಸಿಗುತ್ತೆ. ಸ್ವಲ್ಪ ಸಾಸಿವೆ ಹಾಕೊಳ್ತೀನಿ. ಸಾಸಿವೆ ಚಿಟಪಟ ಅಂತಿದೆ, ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ, ಅದು ಬಿಸಿಗೆ ಆಗುತ್ತೆ. ಕರಿಬೇವು ಹಾಕ್ಬಿಟ್ಟು ಈಗ ಮುಚ್ಚಿಡ್ತೀನಿ. ಇದ್ರೆ ಎಲ್ಲ ಕಡೆನೂ ಎಗರುತ್ತೆ, ನಮ್ಮನೇಲಿ ಎಲ್ಲೂ ಗಾಳಿ ಆಡಲ್ಲ, ಜಿಡ್ಡಾಗತ್ತೆ ಅಂತ ಹೇಳಿ ಮುಚ್ಚಿಟ್ಬಿಡ್ತೀನಿ ನಾನು. ಆಯ್ತು, ಒಗ್ಗರಣೆ ರೆಡಿ. ಈಗ ಇದಕ್ಕೆ ಹಾಕೊಳ್ಳೋಣ. ನಾವು ಸಾರಿನ ಮಡಿಕೆಲಿ ಕುದಿ ಬಂದಿದ ತಕ್ಷಣ ಆಫ್ ಮಾಡ್ಬೇಕು, ಇಲ್ಲ ಅಂದ್ರೆ ಇದಾಗುತ್ತೆ. ಇನ್ನು ತುಂಬಾ ಕುದಿ ಬರ್ತಾನೆ ಇರುತ್ತೆ, ಚೆಲ್ಲೋಗುತ್ತೆ. ಹಾಗಾಗಿ ಆಮೇಲೆ ಇದೆಲ್ಲ ಬೆಂದಿರೋದ್ರಿಂದ ಏನಂದ್ರೆ ತುಂಬಾ ಕುದಿಸ್ಬಾರ್ದು. ಒಂದು ಕುದಿ ಬರ್ತಾ ಇದ್ದಂಗೆ ಆಫ್ ಮಾಡ್ಬೇಕು. ತುಂಬಾ ಕುದಿ ಬಂದ್ರೆ ಇದು ಚೆನ್ನಾಗಿರಲ್ಲ.
ಆಮೇಲೆ ನೀವು ರಾತ್ರಿ ನೀವು ಇನ್ನೊಂದ್ಸರಿ ರಾತ್ರಿ ಅಲ್ಲ ಇನ್ನೊಂದ್ಸರಿ ಕುದಿಸ್ಬೇಕಾದ್ರೆ ತುಂಬಾ ಕುದಿಸ್ಬೇಕು. ಫಸ್ಟ್ ಟೈಮ್ ಮಾತ್ರ ಒಂದು ಕುದಿ ಬಂದ್ರೆ ಇನ್ನೇನು ಕುದಿ ಬರುತ್ತೆ ಅಂದಂಗ ಆಫ್ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲ ಅಂತ ಅಂದ್ರೆ ಅದು ತುಂಬಾ ಕುದಿ ಬಂದ್ರೆ ಅದ್ರಲ್ಲಿರೋ ಸತ್ವ ಎಲ್ಲ ಹೋಗ್ಬಿಡುತ್ತೆ. ನನಗೆ ಇದು ಸಾಕು ಅನ್ಸುತ್ತೆ, ಆಫ್ ಮಾಡ್ಕೊಳ್ತೀನಿ ನಾನು. ಇನ್ನೇನ್ ಕುದಿ ಬರಕ್ ಶುರು ಆಯ್ತು ನೋಡಿ, ಆಫ್ ಮಾಡ್ಕೊಳ್ತೀನಿ. ಇಲ್ಲಿ ನಮ್ದು ಮುದ್ದೆನೂ ರೆಡಿ ಆಯ್ತು. ಈಗ ಊಟ ಮಾಡೋದು ನೋಡಿ. 1:20, 1:30 2 ಗಂಟೆ ಒಳಗಡೆ ಊಟ ಮುಗಿಸ್ತೀನಿ ನಾನು. ನೋಡಿ, ಮನೆ ತಗೊಂಡಿದ್ದೀನಿ. ಇಲ್ಲ ನೆಲದ ಮೇಲೆ ಮಾಡ್ಕೊಳ್ಬೋದು, ಇಲ್ಲ ತಟ್ಟೆಲ್ ಮಾಡ್ಬೋದು. ನನ್ಗೊಬ್ರು ಪರಿಚಯದವ್ರು ಇದ್ದಾರೆ, ಅವರು ಬಟ್ಟೆಲ್ ಮಾಡ್ತಾರೆ. ನಿಮ್ಗೆ ಹೆಂಗ್ ಅನುಕೂಲ ಹಾಗೆ ಮಾಡ್ಬೋದು. ಇದನ್ನೇನು ಮುದ್ದೆ ಮಾಡ್ಬೇಕು, ಮುದ್ದೆ ಮಾಡ್ಬೇಕಂತ ಏನಿಲ್ಲ ನೋಡಿ. ಹೀಗೆ ಬಂತು ನೋಡುತ್ತಾ, ಪಾತ್ರೆಗೂ ಒಂಚೂರು ಹತ್ತಿಲ್ಲ, ಏನೂ ಇಲ್ಲ ಅಲ್ವಾ. ಸೌಟಲ್ಲಿರೋದೆಲ್ಲ ಸ್ವಲ್ಪ ಕುಂಬಳನ ನೋಡಿದ್ರೆ ಎಷ್ಟು ಈಸಿಯಾಗಿ ಮುದ್ದೆ ಮಾಡ್ಬೋದು. ಒಂಚೂರು ಏನಾದ್ರೂ ವೇಸ್ಟ್ ಆಯ್ತಾ. ನಾನು ಅನ್ನ ಮಾಡ್ಕೊಳ್ಳಲ್ಲ, ಹಾಗಾಗಿ ಒಂದು ಚಿಕ್ಕದು ಇದ್ರಲ್ಲೇ ಮುದ್ದೆ ಮಾಡ್ಕೊಳ್ತೀನಿ. ಚಿಕ್ಕ ಲೋಟ ಹಾಕಿದ್ರೆ ಅಕ್ಕಿ ಹಾಕೋದಕ್ಕೆ ಸಾರಿ, ಚಿಕ್ಕ ಲೋಟ ಇದ್ ಮಾಡಿದ್ರೆ ಸಾಕು. ಹಿಟ್ಟು ಹಾಕಿದ್ರೆ ಇಷ್ಟು ಮುದ್ದೆ ಆಯ್ತು. ಅದು ನಂದು ಸ್ಪೆಷಲ್ ಇದ್ರಲ್ಲಿ ನೋಡಿದ್ರೆ ಎಲ್ಲೂ ಏನು ವೇಸ್ಟ್ ಆಗಿಲ್ಲ. ಇದಕ್ಕೆ ಮಾಡ್ಕೊಂಡು ಒಂದ್ ಸ್ವಲ್ಪ ತುಪ್ಪ ಹಾಕೊಳ್ಬೇಕು. ತುಪ್ಪ ಇಲ್ಲ. ಈ ತರಾನೇ ಡಯಟ್ ರೆಸಿಪಿ ಏನಾದ್ರೂ ಬೇಕು ಅಂದ್ರೆ ನನಗೆ ಕಮೆಂಟ್ ಅಲ್ಲಿ ಹೇಳಿ. ನಾನು ಮುಂದಿನ ದಿನದಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ. ಫ್ರೀ ಮಾಡ್ಕೊಂಡು ತುಂಬಾ ಅಂದ್ರೆ ತುಂಬಾ ಉಪ್ಪು ನೋಡಿ, ನಾವು ಸ್ವಲ್ಪ ಹಾಕಿದ್ದು ಉಪ್ಪು ನನಗೆ ಕರೆಕ್ಟ್ ಆಗಿತ್ತು. ನಾನು ಸ್ವಲ್ಪ ಉಪ್ಪು ಕಡಿಮೆ ತಿನ್ನೋದು. ಎಮ್ಮೆ ಅಲ್ಲ ನೋಡಿ. ನಂದು ಮಧ್ಯಾಹ್ನದ ಊಟ 1 ಮುದ್ದೆ, ಸಾರು, 1 ಸೌತೆಕಾಯಿ, ಕ್ಯಾರೆಟ್ಟು ಎಲ್ಲ ತಿನ್ಬೇಕು. ಮುದ್ದೆ ತಿನ್ನೋದು ನನಗ್ ಬಂದಂಗೆ ಇರ್ತೀನಿ. ಫಸ್ಟ್ ಸಾರಲ್ಲಿ ಕೈನ ಹೀಗೆ ಇದ್ ಮಾಡ್ಕೊಂಡು ನೋಡಿ, ಈ ತರ ಒಬ್ರೊಬ್ರು ಒಂಥರ ಇಲ್ಲಿ ಮುರಿತಾರೆ, ನನ್ಗೆ ಅಷ್ಟು ಬರಲ್ಲ ನೋಡಿ. ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ, ನಂಗೆ ಮುದ್ದೆ ಅಂದ್ರೆ ತುಂಬಾ ಇಷ್ಟ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ನಾನು ಹೇಳಿದ ರೀತಿಲಿ ಮಾಡಿ ನೋಡಿ, ನಿಮ್ಗೆ ಮುದ್ದೆ ಗಂಟು ಆಗಲ್ಲ, ಆಮೇಲೆ ಎಲ್ಲೂ ವೇಸ್ಟ್ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಕಷ್ಟಪಟ್ಟು ನುಂಗೋ ತರ ಇರಲ್ಲ, ಸಾಫ್ಟ್ ಆಗಿರುತ್ತೆ ನೋಡಿ. ನಾನು ನಿಧಾನವಾಗಿ ಊಟ ಮಾಡ್ತೀನಿ. ನೀವು ಈ ವಿಡಿಯೋನ ಫುಲ್ ನೋಡಿ. ಎಷ್ಟೆಷ್ಟು ಅಳತೆ ಹಾಕ್ತೀನಿ. ನಂಗೆ ಊಟ ಮಾಡುವಾಗ ಫೋನ್ ನೋಡಬಾರ್ದು, ಮಾತಾಡಬಾರ್ದು, ಊಟನ ಎಂಜಾಯ್ ಮಾಡ್ಕೊಂಡು ತಿನ್ಬೇಕು. ನಾವು ದುಡಿಯೋದೇ ಊಟಕ್ಕೋಸ್ಕರ ಅಲ್ವಾ. ಹಾಗಾಗಿ ನಂಗೆ ಅದಕ್ಕೋಸ್ಕರ ನಿಧಾನವಾಗಿ ಊಟ ಮಾಡ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.